ಹೊರ ಮುಳ್ಬೋದಲ್ಲೇ ಕ್ಯೂರಿಡೆ ಹತ್ತೆ ಒಂದು ನಿಮಿಷ ರೆಡಿ. ಧರ್ಮಸ್ಥಳದ ಯೋಜನೆ ಮುಟ್ಟಿಯಾರ ಸರ್? ಕೆರೆಕಾಡು ಈ ಭಾಗದಲ್ಲಿ, ಈ ಭಾಗದ ನಮ್ಮ ಬೆಳ್ಳೆಯೂರು, ಕೆರೆಕಾಡು, ತೋಕೂರು ಈ ಭಾಗದ ಯಾರಾದರೂ ಇಹಲೋಕವನ್ನು ತ್ಯಜಿಸಿದರೆ ಒಂದು ಒಳ್ಳೆಯ ರೀತಿಯಿಂದ ಒಂದು ಅವರ ಶವ ದಫನ ಮಾಡಬೇಕಾಗ್ತದೆ, ಸಂಸ್ಕಾರ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಈ ಭಾಗದ ನಮ್ಮ ಎಲ್ಲರೂ ಸೇರಿಕೊಂಡು, ಹಿರಿಯರು ಕಿರಿಯರೆಲ್ಲ ಸೇರಿಕೊಂಡು ಇವತ್ತೊಂದು ದೊಡ್ಡದಾದಂಥ ಜಾಗ, ಸುಮಾರು 1 ಎಕರೆ, ಹತ್ತಿರ 1 ಎಕರೆ ಜಾಗದಲ್ಲಿ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಊರವರೆಲ್ಲ ಸೇರಿಕೊಂಡು ಒಂದು ಸುಸಜ್ಜಿತವಾದಂಥ ಒಂದು ಶವಾಗಾರವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಯಾಕೆಂತೇಳಿದರೆ ನಮ್ಮ ಹಿರಿಯರಾದಂಥ ಪುನರೂರು ಅವರು ಹೇಳಿದಾಗೆ ಇವತ್ತು ಹೆಚ್ಚಿನ ಜನ ಪೇಟೆಯಲ್ಲೆಲ್ಲ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾರೆ, ಅಥವಾ 3 ಸೆನ್ಸ್ 5 ಸೆನ್ಸ್ 10 ಸೆನ್ಸ್ ಜಾಗದಲ್ಲಿ ವಾಸ ಮಾಡ್ತಾರೆ. ಹಿಂದೆಲ್ಲ ಏನಂತ ಹೇಳಿದ್ರೆ ಎಕರೆಗಟ್ಟಲೆ ಜಾಗ ಇದ್ದಾಗ ಅಥವಾ ಯಾರ ಗುಡ್ಡದಲ್ಲಿ ಕೊಂಡೋಗಿ ಸುಡುವುದು ಅಥವಾ ಉಳುವುದಿತ್ತು. ಹೀಗೆಲ್ಲ ಆಗ ಕಷ್ಟ. ಅದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಶವಾಗಾರ ಬೇಕು, ರುದ್ರಭೂಮಿ ಬೇಕು ಅಂತ ಹೇಳಿಕೊಂಡು ಈ ಭಾಗದ ಅನೇಕ ನಮ್ಮ ತರುಣರು, ಯುವಕರು ಎಲ್ಲ ಸೇರಿಕೊಂಡು ಪ್ರಯತ್ನ ಪಟ್ಟು ಸುಸಜ್ಜಿತವಾದಂತಹ ಒಂದು ರುದ್ರಭೂಮಿಯನ್ನು ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಈ ಭಾಗದ ಈ ಭಾಗ ಅಂತಲ್ಲ, ಎಲ್ಲಿಂದ ಬಂದವರಿಗೂ ಸಹ ಇವತ್ತು ಶವವನ್ನು ಹಿಡ್ಕೊಂಡು ಬಂದರೆ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಸುಡುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಜನರು ಯಾರು ಬಂದರೂ ಇಲ್ಲಿ ಅವರಿಗೆ ಅವಕಾಶವನ್ನು ಕೊಡುವಂತಾಗಿದೆ, ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭ ಹಾರೈಕೆ. ನಮಸ್ಕಾರ.